ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ ನಾನು ಎಗ್ ಬುರ್ಜಿನ ಸ್ವಲ್ಪ ಸ್ಪೆಷಲ್ ಆಗಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಹಾಗಿದ್ರೆ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಫಸ್ಟ್ ಎಗ್ ಬುರ್ಜಿನ ಸ್ವಲ್ಪ ಸ್ಪೆಷಲ್ ಮಾಡಕ್ಕೆ ನಾನು ಹೀರೆಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ಹೀರೆಕಾಯಿನ ತಗೊಂಡಿದ್ದೀನಿ, ಜೊತೆಗೆ 2 ಮೆಣಸು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಒಂದು ಟೊಮೆಟೊ ಮತ್ತೆ ಒಂದು ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಜೊತೆಗೆ 3 ಮೊಟ್ಟೆನ ತಗೊಂಡಿದ್ದೀನಿ. ನೀವು ಮೊಟ್ಟೆ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಮೊಟ್ಟೆನ ತಗೊಳ್ಳಿ. ಯೂಶಲಿ ಮನೇಲಿ ಇವಾಗ ಹೀರೆಕಾಯಿ ಮಿಕ್ಕಿದ್ರೆ ಖಾಲಿ ಹೀರೆಕಾಯಿ ಪಲ್ಯ ಮಾಡ್ಕೊಂಡ್ ತಿನ್ನೋ ಬದಲು ಈ ರೀತಿ ಮೊಟ್ಟೆ ಹಾಕಿ ಬುರ್ಜಿ ಮಾಡ್ಕೊಂಡ್ ತಿಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗೂ ಇರುತ್ತೆ, ಹಾಗೆ ಖಾಲಿ ತರಕಾರಿ ತಿಂದಿಲ್ವಲ್ಲ ಅನ್ನೋ ತನೂರ್ನು ಇರುತ್ತೆ. ಸರಿ, ಹಾಗಿದ್ರೆ ಇವಾಗ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಈರುಳ್ಳಿನ ನಾನು ಒಂದು ದೊಡ್ಡ ಸೈಜ್ ತಗೊಂಡಿದ್ದೀನಿ. ನಿಮ್ಗೆ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು, ಟೇಸ್ಟ್ ಚೆನ್ನಾಗೇ ಬರುತ್ತೆ. ಮತ್ತೆ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಟೊಮೆಟೊ ಕೂಡ ಅಷ್ಟೇ ಒಂದು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ನಾನು ಯೂಶಲಿ ಬೀಜ ಅಷ್ಟೊಂದು ಉಪಯೋಗಿಸಲ್ಲ ಟೊಮೆಟೊಗೆ, ಹಾಗಾಗಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಹಸಿ ಮೆಣಸನ್ನ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕಂದ್ರೆ ಈ ಹಸಿ ಮೆಣಸು ಅಷ್ಟೇನ್ ಖಾರ ಇಲ್ಲ, ತುಂಬಾನೇ ಲೈಟ್ ಖಾರ ಬರುತ್ತೆ, ಹಾಗಾಗಿ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಉದ್ದಗೆ ಕಟ್ ಮಾಡ್ಕೊಳ್ಳಿ ತುಂಬಾ ಖಾರ ಅನ್ಸಿದ್ರೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ಹೀರೆಕಾಯಿನ ನಾನು ಸಿಪ್ಪೆನ ತೆಗಿತಾ ಇದ್ದೀನಿ. ಕೆಲವರು ಸಿಪ್ಪೆ ತೆಗೆದೇ ಯೂಸ್ ಮಾಡ್ಕೋತಾರೆ, ನಾನು ತುಂಬಾ ಸಿಪ್ಪೆ ತೆಗಿಯಕ್ ಹೋಗಲ್ಲ, ಲೈಟ್ ಆಗಿ ಮೇಲ್ಗಡೆ ಏನ್ ರಫ್ ಪಾರ್ಟ್ ಇದೆ ಅಲ್ಲ ಅದನ್ನ ಮಾತ್ರ ತೆಗಿತಾ ಇದ್ದೀನಿ ಅಷ್ಟೇ. ನಂತರ ಇದನ್ನು ಕೂಡ ಅಷ್ಟೇ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಂತರ ಮೊಟ್ಟೆನ ಇಲ್ಲಿ ಒಡೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದೀನಿ. ಇದನ್ನ ನೀಟಾಗಿ ಸ್ಟಿರ್ ಮಾಡ್ಬಿಟ್ಟು ರೆಡಿ ಇಟ್ಕೋಬೇಕು. ಇವಾಗ ಎಲ್ಲಾ ಐಟಮ್ ಕೂಡ ರೆಡಿ ಆಗಿದೆ, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದ್ಲು ಒಂದ್ ಪಾತ್ರೆ ತಗೊಂಡಿದೀನಿ, ಅದಕ್ಕೆ 4 ರಿಂದ 5 ಸ್ಪೂನ್ ಆಗುವಷ್ಟು ಅಡ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಇವಾಗ ನೋಡಿ ಕಾಯ್ತಾ ಇದೆ. ನಂತರ ಇದಕ್ಕೆ ಈರುಳ್ಳಿಯನ್ನ ಹಾಕೋತಾ ಇದ್ದೀನಿ. ಕೆಲವರು ಎಣ್ಣೆ ಕಾದ ತಕ್ಷಣ ಜೀರಿಗೆ ಮತ್ತೆ ಸಾಸಿವೆನ ಹಾಕೋತಾರೆ, ನಾನಿಲ್ಲಿ ಹಾಕ್ತಾ ಇಲ್ಲ, ಅದನ್ನ ಸ್ಕಿಪ್ ಮಾಡಿದೀನಿ. ನೀವು ಬೇಕಿದ್ರೆ ಹಾಕೋಬಹುದು. ನೋಡಿ ಇವಾಗ ಈರುಳ್ಳಿಯನ್ನ ಚೆನ್ನಾಗಿ ಕೆಂಪಾಗಿ ಹುರ್ಕೋಬೇಕು. ಇವಾಗ ಈರುಳ್ಳಿ ಆಲ್ಮೋಸ್ಟ್ ಕೆಂಪಾಗಿದೆ. ಇದಕ್ಕೆ ಒಂದು 4 ರಿಂದ 5 ಕರ್ಬೇವಿನ ಎಲೆಯನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ಯಾಕಂದ್ರೆ ಫುಲ್ ಸಿಕ್ಕಿದ್ರೆ ಕೆಲವೊಮ್ಮೆ ತೆಗ್ದಿಡ್ತೀವಿ ಅದನ್ನ, ಹಾಗಾಗಿ ಆತರ ಆಗ್ಬಾರ್ದು ಅಂತ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಇವಾಗ ಕಂಪ್ಲೀಟ್ ಫ್ರೈ ಆದ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಒಂದು ಫುಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರಲ್ಲಿ. ನಂತರ ಇದಿಷ್ಟ ಆದ್ಮೇಲೆ ಹಸಿ ಮೆಣಸನ್ನ ಹಾಕೋಬೇಕು, ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗ್ಬೇಕು, ಅದ್ರ ಖಾರ ಎಲ್ಲ ನೀಟಾಗಿ ಬಿಡ್ಬೇಕು, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಡೆದಿರೋ ಮೊಟ್ಟೆನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಇದಕ್ಕೆ ಹಾಕ್ಬೇಕು. ಹಾಗೆ ಅದನ್ನ ಚೆನ್ನಾಗಿ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹೂವು ತರ ಅರಳಕ್ ಸ್ಟಾರ್ಟ್ ಆಗತ್ತೆ. ಹಾಗೆ ಇದಕ್ಕೆ ನಾವು ಉಪ್ಪನ್ನ ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ನಂತರ ಇದಕ್ಕೆ ಚಿಟಿಕೆ ಅರಿಶಿನ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲೆ, ಹಾಗೆ 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ನಿಮ್ಗೆ ಟೇಸ್ಟ್ ಗೆ ಹೇಗ್ ಬೇಕು ಹಾಗೆ ಹಾಕೊಳ್ಳಿ, ಬೇಕಿದ್ರೆ ಈ ಐಟಮ್ಸ್ ನ ಜಾಸ್ತಿ ಕೂಡ ನೀವು ಹಾಕೋಬಹುದು. ಇಷ್ಟಾದ್ಮೇಲೆ ನೋಡಿ ಇವಾಗ ಮೊಟ್ಟೆ ಉದ್ರಾಗಿ ಬಂದಿದೆ, ಪಲ್ಯ ತರ ಆಗಿದೆ ಇವಾಗ ಆಲ್ರೆಡಿ. ಸೊ ಇವಾಗ ನಾವ್ ಇದಕ್ಕೆ ಟೊಮೆಟೊವನ್ನ ಹಾಕೊಳ್ಳೋಣ. ನಂತರ ಇದಕ್ಕೆ ಕಟ್ ಮಾಡಿಟ್ಟಿರೋ ಹೀರೆಕಾಯಿನ ಹಾಕೊಳ್ಳೋಣ. ಆ ಹೀರೆಕಾಯಿ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಹೀರೆಕಾಯಿ ಪಲ್ಯ ನಾವು ಮಾಡುವಾಗ ಯೂಶುವಲಿ ನೀರ್ ಹಾಕಲ್ಲ, ಅದ್ ನೀರ್ ಬಿಡತ್ತೆ, ಹಾಗಾಗಿ ನೋಡ್ಕೊಳ್ಳಿ. ನಿಮ್ಗೆ ನೀರ್ ಬೇಕು ಅಂದ್ರೆ ಹಾಕೊಳ್ಳಿ. ನನ್ಗೆ ಇಲ್ಲಿ ಸ್ವಲ್ಪ ಡ್ರೈ ಅನ್ನಿಸ್ತು, ಹಾಗಾಗಿ ನೀರ್ನ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನನ್ಗಂತೂ ಈ ರೆಸಿಪಿ ತುಂಬಾನೇ ಇಷ್ಟ ಆಯ್ತು, ಯಾಕಂದ್ರೆ ನೀವು ಪ್ಲೇನ್ ಆಗಿ ಹೀರೆಕಾಯಿ ಪಲ್ಯ ಮಾಡ್ಕೊಂಡು ತಿನ್ನೋಕು ಬೋರ್ ಅನ್ಸಿದ್ರೆ, ಹಾಗೆ ಖಾಲಿ ಎಗ್ ಬುರ್ಜಿ ಮಾಡ್ಕೊಂಡು ತಿನ್ನೋಕು ಬೋರ್ ಅನ್ಸಿದ್ರೆ ನೀವು ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ತಿನ್ಬಹುದು. ಸೊ ಹಾಗಾಗಿ ಆ ಕಡೆ ಹೀರೆಕಾಯಿನೂ ಬೋರ್ ಅನ್ಸಲ್ಲ, ಈ ಕಡೆ ಎಗ್ ಬುರ್ಜಿನೂ ಬೋರ್ ಅನ್ಸಲ್ಲ, ಪ್ಲೇನ್. ಸೊ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ನನಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು, ಹಾಗಾಗಿ ನಿಮ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನು ಸ್ವಲ್ಪ ಉಪ್ಪನ್ನ ಹಾಕೊಂಡೆ. ನೀವು ನೋಡ್ಕೊಳ್ಳಿ, ನಿಮ್ಗೆ ಟೇಸ್ಟ್ ಹೇಗ್ ಬರುತ್ತೆ ಅಂತ ನೋಡ್ಬಿಟ್ಟು ಉಪ್ಪು ಬೇಕಿದ್ರೆ ಹಾಕೊಳ್ಳಿ. ಹಾಗೆ ಇವಾಗ ಇಷ್ಟಾದ್ಮೇಲೆ ನಾನು ಕಸೂರಿ ಮೇಥಿಯನ್ನ 1 ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕು ಅಂತಿದ್ರೆ ಹಾಕೊಳ್ಳಿ, ಇಲ್ದೇ ಇದ್ರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಇವಾಗ ಒಂದ್ 5 ನಿಮಿಷದ ಕಾಲ ಇದನ್ನ ಮುಚ್ಚಿ ಬೇಯಕ್ ಬಿಡೋಣ. ಇವಾಗ ನೋಡ್ಕೊಳ್ಳಿ, ನೀರು ಬೇಯಕ್ಕೆ ಸ್ವಲ್ಪ ಬೇಕಾಗತ್ತೆ, ಹಾಗಾಗಿ ನೀರು ಹೀರೆಕಾಯಿ ಏನಾದ್ರು ಬಿಟ್ಟಿಲ್ಲ ಅಂದ್ರೆ ನೀವು ಸ್ವಲ್ಪ ಲೈಟ್ ಆಗಿ ನೀರ್ ಹಾಕಿ, ಇಲ್ಲ ಅಂದ್ರೆ ನೀರ್ನ ನೀವು ಹಾಕ್ತಾ ಇರ್ಬೋದು. ಸರಿ, ಇವಾಗ ಇದನ್ನ ಮುಚ್ಚಿ ಒಂದ್ 5 ನಿಮಿಷ ಬೇಯಕ್ ಬಿಡ್ತೀನಿ. ಉರಿ ಮಾತ್ರ ಮೀಡಿಯಂ ಅಥವಾ ಸ್ಲೋ ನಲ್ಲಿ ಇಟ್ಕೊಳ್ಳಿ, ಯಾವ್ದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ. ಇವಾಗ ಒಂದ್ 5 ನಿಮಿಷ ಆಗಿದೆ. ಇವಾಗ ನೋಡ್ತೀನಿ, ಕೆಲವೊಂದ್ಸಲ ಹೀರೆಕಾಯಿ ಅಷ್ಟು ಬೇಗ ಬೇಯಲ್ಲ, ಹಾಗಾಗಿ ನೋಡ್ಕೊಳ್ಳಿ. ಬೆಂದಿಲ್ಲ ಅಂದ್ರೆ ಇನ್ನೊಂದ್ 2 ನಿಮಿಷ ಹೆಚ್ಚೊತ್ತು ಇಡಿ. ಇವಾಗ ಕಂಪ್ಲೀಟ್ ಆಗಿ
ಬೆಂದಿದೆ ಇದು. ಲಾಸ್ಟ್ ಅಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿ, ಇವಾಗ ಆಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಸೊ ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಹೀರೆಕಾಯಿ ಎಗ್ ಬುರ್ಜಿ ರೆಡಿ ಆಗಿದೆ. ಇದನ್ನ ಬಿಸಿ ಬಿಸಿ ಇರೋವಾಗ ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ ಈ ರೆಸಿಪಿನ. ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನೀವು ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡೋರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.